ಎಲ್ಲ ಹಬ್ಬದ ದಿನ ಎದ್ದು ಪೂಜೆ ಮಾಡ್ತಾರೆ. ನಾನು ಮಲ್ಕೊಂಡಿದ್ದೀನಿ. ನನ್ನ ಸಿಚುವೇಶನ್ ಹಂಗೈತೆ. ನಿನ್ನೆ ರಾತ್ರಿ 3 ಗಂಟೆ ಆಗಿಬಿಡ್ತು. ಎಲ್ಲ ಕೆಲಸ ಮಾಡಿಬಿಟ್ಟು ವೀಡಿಯೋ ಎಡಿಟಿಂಗ್ ಮಾಡಿಬಿಟ್ಟು ಮಲ್ಗೋಬತ್ತೀವಿ. ಸೊ ನನ್ನ ಪರಿಸ್ಥಿತಿನೂ ಬೇರೆ ಥರ ಐತೆ. ನಾರ್ಮಲ್ ಆಗಿದ್ದೀವಿ, ನಾವು ಮಲ್ಕೋತಿದ್ವಾ, ಏನೂ ಮಾಡೋಕ್ಕಾಗಲ್ಲ. ಮೊದಲಿಂದ ಗಟ್ಟಿಯಾಗಿ ಬದುಕ್ಬಿಟ್ಟಿದ್ದೀವಿ. ಆಮೇಲೆ ವಾಯ್ಸ್ ಇರೋದು ಇದೇ ಥರ ರಪ್ಪು. ಏನು ಅನ್ಕೊಂಡ್ರು ನನ್ನ ದುರಂಕಾರ ಅಹಂಕಾರ ಇದೆ ಅಂತ ಏನು ಅಂದ್ಕೊಂಡ್ರು ಪರವಾಗಿಲ್ಲ. ಈಗ ಇನ್ನೊಂದು ಕತೆ ಸ್ಟಾರ್ಟ್ ಆಗಿಬಿಟ್ಟೈತೆ. 28ನೇ ದಿನದ ವ್ಲಾಗಲ್ಲಿ ಇಲಿ ಸಿಕ್ತು ಬೋನಲ್ಲಿ ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋ ಹಾಕಿದ್ದೆ. ಅದು ಬೋನಲ್ಲ, ಗಮ್ ಪ್ಯಾಡ್ಗೆ ಅಂಟ್ಕೊಂಡಿತ್ತು 2 ಇಲಿಗಳು ಬಂದು. ಸೊ ಅದೇ ಥರ ಕತೆ ನಡೀತಾ ಇದೆ. ಇವಾಗ ನೈಟ್ ಒಂದು ಇಲಿ ಬಂದು ಸೇರ್ಕೊಬಿಟ್ಟಿದೆ. ಒಂದು ಇಲಿಯ ಕತೆ ಈಗ ಒಂದು 5-6 ತಿಂಗಳಿಂದ ಸ್ಟಾಪ್ ಆಗಿತ್ತು. ಇವಾಗ ನೋಡಿ ಮತ್ತೆ ಸ್ಟಾರ್ಟ್ ಆಗಿತ್ತು. ಇಲಿ ಬಂದಿದೆ ರಾತ್ರಿ. ಬಟ್ ಏನೋ ಸೌಂಡ್ ಆಗ್ತಿದೆ ಅಕ್ಕಿ ಚೀಲದೊಳಗಡೆ ಅಂದ್ಕೊಂಡೆ. ಬಟ್ ಗೊತ್ತಾಗಿಲ್ಲ ನನಗೆ. ನಮ್ಮ ಪೂರ್ವಿ ಕಾಲೇನು ಮಮ್ಮಿ ಹಿಂಗಾಗಿದೆ ಅಂತ ತೋರಿಸ್ತು. ಇವಾಗ ಅಂಗಾಲು ನೋಡಿದರೆ ಇಲಿ ಕಚ್ಚಿದೆ ಬಂದು. ಗಾಯ ಬೆಟರ್ ಪೊಸಿಷನ್ಗೆ ಬಂದಿದೆ. ಇವಾಗ ಮಾಡ್ಕೊಂಡು ಸ್ನಾನ ಮಾಡ್ತಾರ. ನೀನು ಹುಡುಗಿನ ಅವಾಗ ತೆಗಿಯೋ, ಗಾಳಿ ಆಡಲ್ಲ. ಯಪ್ಪ ಒಳಗಡೆ ಏನಾದ್ರು ಉಸ್ಕೊಟ್ಬಿಟ್ರೆ ಏನು ಮಾಡೋದು? ನಾನು ಬೇರೆ ಆಚೆ ಹೋಗ್ತಾ ಇದ್ದೀನಿ. ಹೋಗು ಪ್ಲೀಸ್, ಹೇಳೋದು ಮಾಡ್ತಕ್ಕೆ. ಡೋರ್ ತೆಗಿದು ಕಾಣಿಸಲ್ಲ. ನಾನೇ ಸ್ನಾನ ಮಾಡಲ್ವಾ? ನಿನಗೆ ಹೆಂಗೆ ಕಾಣಿಸ್ಬಿಡ್ತದೆ? ನೀನು ಚೋಟ ಬಚ್ಚ ಇಟ್ಟೇರುದ ಇದೆಯಾ? ಹೋಗು ಪೂರ್ವಿ, ಅರ್ಥ ಮಾಡ್ಕೊ. ಗಾಳಿ ಆಡಬೇಕು ತೆಗಿಯಪ್ಪ. ಕೈ ಮುಗಿತೀನಿ. ನಾನು ಹೋಗಲ್ಲ ಇವತ್ತು ಹೊರಗೆ ಹೋಗಲ್ಲ. ನಾನು ಹೊರಗಡೆ ಹೋಗಲ್ಲ. ನೀನು ಬಿಟ್ಟು ಒಬ್ಬನೇ ಬಿಟ್ಟು ಹೋಗಲ್ಲ. ಇಲ್ಲಿ ಇಡ್ಲಿ ತಗೊಂಡ್ಬಿಡ್ತೀನಿ. ಇರು, ನೀನೇ ತನಕ ಕೇಳಿದ್ದು ಇಡ್ಲಿ ಬೇಕಂತ. ಬೇಡ ಬಿಡು, ಇಡ್ಲಿನೂ ಬೇಡ ಅಂತ ಮನೇಲಿ ಇರ್ತೀನಿ. ಮತ್ತೆ ಬಂದರೆ ಡೋರ್ ತೆಗಿ. ಡೋರ್ ತೆಗಿ. ಹಾಂ ಹೋಗು ಸ್ನಾನ ಮಾಡು. ಇಲ್ಲಿ ಬಾಗಿಲು ಹಾಕಬೇಡ. ಇಂದ ಕೊಟ್ಟೆನ ಹಾಕೊಂಡಿದ್ದೀರ, ಯಾರು ಮನೆ ಒಳಗಡೆ ಬರಲ್ಲ. ಅಯ್ಯೋ ಬಾ, ಬಂದ್ಬಿಟ್ಟು ಅದೇನು ನೋಡ್ತಾರೆ ನಿಂದ. ನೋಡೋಣ ಬಾ ನಿಂದ ಏನು ನೋಡ್ತಾರೆ ಅಂತ. ಬಾ, ದೊಡ್ಡ ಗಂಡ್ಸು ಹಾಕ್ಬಿಟ್ಟಿದ್ಯಾ? ಹಾಂ, ಸುಮ್ಮನೆ ಇದನ್ನ ಅಡ್ಡ ಇಕ್ಕಿರೋ. ನಾನು ಬರ್ತೀನಲ್ಲ, ಯಾರು ಬರಲ್ಲ ಮನೆ ಒಳಗಡೆ. ಗಾಳಿ ಆಡಲಿ ಒಳಗಡೆ ಅಂತ. ಸರಿ, ಸ್ನಾನ ಮಾಡೋಕು ಬೇಗ. ಒಂದು 2 ನಿಮಿಷ ಬಂದ್ಬಿಡ್ತೀನಿ. ಓಕೆ. ಒಂದೇ ಫೋನು ಸ್ಟೋರೇಜ್ ತುಂಬಿಸ್ಕೊಂಡ್ರೆ ಅದಕ್ಕೆ ಹ್ಯಾಂಗ್ ಆಗ್ತೈತೆ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಇವತ್ತು 107ನೇ ದಿನದ ವ್ಲಾಗು. ಸೊ ನಿನ್ನೆ ಅಷ್ಟೇ ಪೂರ್ವಿ ಬಂದಿದ್ದಾನೆ. ಸೊ ಅವನ ಜೊತೆ ಏನೋ ರೆಸ್ಟಿಗೆ ಅಂತ ಕರ್ಕೊಂಡು ಬಂದಿದ್ದೀನಿ. ಒಂದು ಸ್ವಲ್ಪ ನೀರಾದರೂ ಕೊಡಲಿ, ಯಾಕಂದರೆ ಇವಾಗ ಆಲ್ರೆಡಿ ರೆಸ್ಟಲ್ಲಿ ಇದ್ದೀನಲ್ವಾ ಅಂತ. ಸೊ ಅವನೇ ನೀರು ಕೊಡ್ತಿದ್ದಾನೋ ಇಲ್ವೋ ಗೊತ್ತಿಲ್ಲ. ನನಗಂತೂ ಕೆಲಸಗಳಂತೂ ಇದ್ದೇ ಇದ್ದಾವೆ. ಯಾಕಂದರೆ ಕೆಲಸ ಅಷ್ಟು ಇದ್ದೇ ಇರುತ್ತೆ. ಏನಾದರೂ ಮಾಡ್ತಾನೆ ಇರಬೇಕಾಗುತ್ತೆ. ಇವಾಗ ನೀರು ಬೇರೆ, ಕುಡಿಯೋ ನೀರು ಬೇರೆ ಖಾಲಿ ಆಗಿಬಿಟ್ಟೈತೆ. ಹೋಗಲೇಬೇಕು ನಾನು. ಈಗ ಇನ್ನೊಂದು ಕತೆ ಸ್ಟಾರ್ಟ್ ಆಗಿಬಿಟ್ಟೈತೆ. 28ನೇ ದಿನದ ವ್ಲಾಗಲ್ಲಿ ಇಲಿ ಸಿಕ್ತು ಬೋನಲ್ಲಿ ಅಂತ ಹೇಳ್ಬಿಟ್ಟು ನಾನು ಒಂದು ವಿಡಿಯೋ ಹಾಕಿದ್ದೆ. ಅದು ಬೋನಲ್ಲ, ಗಮ್ ಪ್ಯಾಡ್ಗೆ ಅಂಟ್ಕೊಂಡಿತ್ತು 2 ಇಲಿಗಳು ಬಂದು. ಸೊ ಅದೇ ಥರ ಕತೆ ನಡೀತಾ ಇದೆ. ಇವಾಗ ನೈಟ್ ಒಂದು ಇಲಿ ಬಂದು ಸೇರ್ಕೊಬಿಟ್ಟಿದೆ. ನನಗೆ ನಿಜವಾಗ್ಲೂ ಇಲಿನ ಏನಿದು ಅಂತ ಡೌಟ್ ಇತ್ತು. ಯಾಕಂದರೆ ಅದು ಬಂದು ಅಕ್ಕಿ ಚೀಲದೊಳಗಡೆ ಸೌಂಡ್ ಮಾಡ್ತಾ ಇರೋದ್ರಿಂದ ಏನೋ ಜಿಲ್ಲೆನೋ ಏನೋ ಇರ್ಬೋದು ಅಂತ ಅಂದ್ಕೊಂಡೆ. ಬಟ್ ಇಷ್ಟು ದೊಡ್ಡದಾಗಿ ಸೌಂಡ್ ಮಾಡಲ್ವಲ್ಲ ಅಂತ ಒಂದು ಕಡೆ ಡೌಟು ಕೂಡ ಇತ್ತು. ಸೊ ನಾನು ಡೌಟ್ ಮೇಲೆ ಏನು ಮಾಡಿದೆ, ಬೆಳಗ್ಗೆ ಕಾಲೆಲ್ಲ ಡ್ರೆಸ್ಸಿಂಗ್ ಮಾಡಿದೆ. ಎಲ್ಲೂ ತೊಡೆ ಕಡೆ ಆಗಿ ಕೆಳಗಡೆ, ಮಂಡಿ ಕೆಳಗಡೆ ಆಗಲಿ ಎಲ್ಲೂ ಏನೂ ಮಾಡಿಲ್ಲ. ಅದು ನಮ್ಮ ಪೂರ್ವಿಗೆ ಏನು ಮಾಡಿದೆ, ಒಂದು ಸಾರಿ ಏನಾದರೂ ಅಂಗಾಲೇನಾದರೂ ನೋಡಪ್ಪ ಏನಾದರೂ ಕಚ್ಕಿಚ್ಚಿದ್ರೆ ಅಂತ ಹೇಳ್ಬಿಟ್ಟು ಈ ಕಡೆ ತೆಗೆದು ತೋರಿಸಿದ್ರೆ ರೈಟ್ ಸೈಡ್ ಕಾಲಲ್ಲಿ ಒಂದು ಚೂರು ಕಚ್ಬಿಟ್ಟಿದೆ. ಅದು ಅಂಗಾಲು ಕಚ್ಚಿದೆ. ಯಾಕಂದರೆ ಫಸ್ಟು ಇಲಿ ನೋಡೋದೇ ರುಚಿ ಬಂದು ಅಂಗಾಲನ್ನ. ಯಾಕಂದರೆ ಅದು ಕುರಿ ದನಗಳಿಗೆ, ಹಸುಗಳಿಗೆಲ್ಲ ಕಚ್ಚಿ ಅಭ್ಯಾಸ ಆಗಿಬಿಟ್ಟಿರುತ್ತೆ ಅದಕ್ಕೆ. ಸೊ ಅಂಗಾಲನ್ನ ಫಸ್ಟ್ ಕಚ್ಚುತ್ತೆ, ಆಮೇಲೆ ಬಂದು ಉಗುರು ಕಚ್ಚುತ್ತೆ. ಉಗುರಾದ್ಮೇಲೆ ಬಂದು ಮೇಲೆ ಎಲ್ಲರೂ ಚರ್ಮ ಅಷ್ಟು ಕಚ್ಚಲ್ಲ ಅದು. ಅದಕ್ಕೆ ಇಂಪಾರ್ಟೆಂಟ್ ಬೇಕಾಗಿರೋದೇ ಇವಾಗ ಹಸುಗಳ ಕಾಲಲ್ಲಿ ಗೊರ್ಸಿರುತ್ತಲ್ಲ, ಆ ಗೊರ್ಸು ಕಚ್ಚಿ ಅಭ್ಯಾಸ ಆಗಿ. ಸೊ ನಮಗೂ ಕಾಲ್ಗೆ ಏನು ಮಾಡುತ್ತೆ ಅಂದರೆ ಬಂದು ಕಾಲು ಪಾದನೋ ಇಲ್ಲಾಂದರೆ ಉಗುರೋ ಇದೇ ಒಂಥರ ರುಚಿ ಅದಕ್ಕೆ. ಸೊ ಇವತ್ತು ಬಂದು ಕಚ್ಚಿದೆ. 28ನೇ ದಿನದಲ್ಲಿ ಹೋಗಿದ್ದಿಲಿ ಮತ್ತೆ ಬಂದಿದೆ. ಬಟ್ ಆ ಇಲಿ ಅಲ್ಲ, ಇದು ಬೇರೆ ಇಲಿ. ಇವಾಗ ಏನು ಮಾಡಬೇಕು ನನಗೂ ಗೊತ್ತಾಗ್ತಾ ಇಲ್ಲ. ಮನೆ ಬೇರೆ ಈ ಥರ ಎಲ್ಲ ಜಾಸ್ತಿ ಲಗೇಜ್ ಇಟ್ಕೊಂಡಿರೋದಕ್ಕೋ ಇಲ್ಲಾಂದರೆ ಕೆಳಗಡೆ ಎಲ್ಲೂ ಜಾಗ ಇಲ್ದಂಗೆ ಇಟ್ಕೊಂಡಿರೋದಕ್ಕೋ ಏನೋ ಗೊತ್ತಿಲ್ಲ. ಈ ಮನೆ ಖಾಲಿ ಮಾಡಿದ್ರೆ ಸಾಕಾಗ್ಬಿಟ್ಟೈತೆ ನನಗೆ. ನೆನ್ನೆ ಕಿಟಕಿದು ಅದು ಗ್ಲಾಸ್ ಕತೆ ಆಯಿತು, ಇವತ್ತು ಇಲಿ ಕತೆ ಆಯಿತು. ದಿನ ಒಂದೊಂದು ಕತೆ ಆಗ್ತಾನೆ ಇರ್ತದೆ. ನಂದು ಕಾಲಿನ ಕತೆ ಆಯಿತು, ನನಗೆ ಎಲ್ಲ ಒಂದೊಂದು ಮುಗಿಸ್ತಾ ಇರಬೇಕು. ಬೆಳಗ್ಗೆಯಿಂದ ಕಸನ ಗುಡ್ಸೋಕ್ಕಾಗಿರಲಿಲ್ಲ, ಗುಡಿಸ್ಬಿಡೋಣ ಅಂತ. ಮೆಡಿಕಲ್ ಶಾಪಲ್ಲಿ NS ವಾಟ್ರ್ ನನ್ನ ಮಗ ನಮ್ಮ ಪೂರ್ವಿ ಹೆಂಗೆ ಮಾಡಿದ್ದಾನೆ ಅಂದರೆ ಎಲ್ಲ ಚೆಲ್ಬಿಟ್ಟಿದ್ದಾನೆ.
ಇದ್ರಲ್ಲಿ ತಳ್ದಲ್ಲಿ ಇನ್ನೊಂದು 2 ದಿನಕ್ಕಾಗೋದು ಎಲ್ಲ ಹಾಳು ಮಾಡಿಟ್ಟಿದ್ದೀನಿ. ಅದಕ್ಕೆ ಇವಾಗ ಹೋಗಿ ಹೊಸದೊಂದು NS ವಾಟ್ರು ತಗೊಂಡು ಬಂದೆ ಗಾಯ ಕ್ಲೀನ್ ಮಾಡೋಕ್ಕೆ. ಆಮೇಲೆ ಗಾಸ್ ಪೀಸ್ ಇರಲಿಲ್ಲ, ಅದೊಂದಷ್ಟು ತೊಗೊಂಡು ಬಂದೆ. ಆಮೇಲೆ ಕೊರಿಯರ್ ಹಾಕ್ಬಿಟ್ಟು 2 ಬಾಕ್ಸ್ ಇದ್ದಿದ್ದು, ಅದು ಇಂಪಾರ್ಟೆಂಟ್ ಪಾಪಾಜಿ. ಅವರು ಲೇಟಾಗಿ ಹೇಳಿದ್ದಾರೆ. ಆಮೇಲೆ ಬುದ್ಧರ್ ಹಾಕಿ ಬೇಕಂತ ಹೇಳ್ತಿದ್ರು, ಬುದ್ಧರ್ ಹಾಕಿ ಖಾಲಿ ಆಗಿಬಿಟ್ಟಿತ್ತು. ಆಮೇಲೆ ಎಲ್ಲೋ ಪೀಸ್ ಮಿಕ್ಕಿತ್ತು ಹಂಗೇನೆ. ಅಯ್ಯೋ ಅವ್ರ ಅದೃಷ್ಟ ಅನಿಸುತ್ತೆ ಅದು. ಅದನ್ನು ತಗೊಂಡೋಗಿ ಬೇಗ ಕೊರಿಯರ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದೆ. ಹೆಂಗೆ ಹೋದ್ನೋ ಏನು ಕತೆ ಮಾಡೋದು. ನಿಜವಾಗ್ಲೂ ನೆನ್ನೆ ಪ್ಯಾಕಿಂಗ್ ಮಾಡಿಟ್ಟಿರೋದು, ಇವಾಗ ಅಡ್ರೆಸ್ ಬರೋಣ ಅಂತ 2 ಪಾರ್ಸೆಲ್ ಇತ್ತಲ್ಲ, 2 ಕನ್ಫ್ಯೂಷನ್ ಆಗಿಬಿಡ್ತು. ಮತ್ತೆ ಒಂದು ಓಪನ್ ಮಾಡಿ ನೋಡಿ ಯಾವುದಾದ್ರು ಅಂತ ಚೆಕ್ ಮಾಡಿ ಅಡ್ರೆಸ್ ಹಾಕಿದ್ದೀನಿ ಇವಾಗ. ಬಾಯ್ಲಿ ಪೂರ್ವಿ, ದೇವಸ್ಥಾನಕ್ಕೆ ಹೋಗಿದ್ದ? ಹೋಗುವಂಗಾರೆ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ನೀನು ಮಾತಾಡೋಣ. ಯಾರೋ ಅವನು ಕೊಡ್ತಾನಂತ. ನೀನು ಅದೆಲ್ಲ ಕತೆ ಮಾಡಬೇಡ, ಬುಗ್ರಿ ಕತೆ ನಿಂದು. ಹೋಗಿ ಹೊಸ ಬುಗ್ರಿ ಕೊಟ್ಟು ಬಂದಿದ್ದಲ್ಲ ಅವನ ಹತ್ರ ಇಸ್ಕೊಂಡು ಬಾ, ಯಾರ ಹತ್ರ ಜಗಳ ಮಾಡಬೇಡ. ಪಾಪ ಇವಾಗ ಅವ್ರಿಗೆ ಕೊರಿಯರ್ ಹೋಗ್ಲಿ ಅಂತ ಸ್ಪೀಡ್ ಪೋಸ್ಟರ್ ಮಾಡಿಬಿಡಿ, ಯಾಕಂದರೆ ಸೋಮವಾರ ಅಷ್ಟರಲ್ಲಿ ಹೋಗಬೇಕು. ಯಾಕಂದರೆ ಸೋಮವಾರನೇ ತಾನೇ ರಾಖಿ ಹಬ್ಬ ಇರೋದು ಅಂತ ಹೇಳ್ಬಿಟ್ಟು ಹೇಳಿ ಬಂದಿದ್ದೀನಿ. ಅಮೌಂಟ್ ಕೊಡಲಿಲ್ಲ, ಏನೂ ಇಲ್ಲ. ಆಮೇಲೆ ಆನ್ಲೈನ್ ಪೇಮೆಂಟ್ ಏನಾದ್ರು ಮಾಡ್ತೀನಿ ಅಂತ ಹೇಳಿ ಬಂದುಬಿಟ್ಟು ಅದಾಗಿ ಈ ಪರಿಸ್ಥಿತಿ ಹಂಗೈತೆ ನಂದು. ಬ್ಯಾಗೇ ಬಿಚ್ಚಿಲ್ಲ ನೋಡಿ, ಇನ್ನೂ ಬಂದೋಳು ಹಂಗೆ ಇದ್ದೀನಿ. ನಾನು ವಿಡಿಯೋ ನೋಡೋರು ಎಷ್ಟೋ ಜನ ನನ್ನ ವಾಯ್ಸ್ ಕೇಳಿಬಿಟ್ಟು ತುಂಬ ಹೊರಟು ವಾಯ್ಸು, ಇವರು ಹೊರಟಾಗಿ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ. ಸೊ ಹಳ್ಳಿ ರೂಟ್ ಬೆಳೆದಿರೋದು ನಾವು. ಸೊ ಅದು ಏನಿಲ್ಲ, ಭಾಷೆಯಲ್ಲಿ ನಮ್ಮ ಭಾಷೆನೇ ಆ ಥರ ಇರುತ್ತೆ, ನಮ್ಮದು ವಾಯ್ಸೇ ಆ ಥರ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಕೆಲವೊಮ್ಮೆ ಏನು ಅಂದರೆ ಮನುಷ್ಯ ಅಂದಮೇಲೆ ಒಂದು ಹೊರಟುತನವೂ ಇರುತ್ತೆ, ಒಂದು ಸಾಫ್ಟ್ನೆಸ್ಸು ಇರುತ್ತೆ ಒಂದು ಕಡೆ. ಸೊ ಎರಡನ್ನೂ ಟ್ಯಾಲಿ ಮಾಡೋದಕ್ಕಾಗಲ್ಲ ಒಂದೊಂದು ಸಾರಿ. ಎರಡೂ ಒಂದೊಂದು ಟೈಮ್ಗೆ ಹೆಂಗೆ ಮನುಷ್ಯ ಅಂದರೆ ಇವಾಗ ಖುಷಿಯಾಗಿರೋ ಟೈಮಲ್ಲಿ ಹೆಂಗಿರ್ತಾನೆ ಮನುಷ್ಯ, ಮತ್ತು ಕೋಪ ಬಂದಾಗ ಹೆಂಗಿರ್ತಾನೆ. ಸೊ ಅದರಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಷ್ಟೇ. ಮನುಷ್ಯ ಅಂದಮೇಲೆ ಎಲ್ಲ ಕಡೆನೂ ಇದ್ದೇ ಇರುತ್ತೆ. ಬಟ್ ಹುಟ್ಟಾಗಿಂದ ಇರೋದೇ ವಾಯ್ಸ್ ಈ ಥರ ನನಗೆ ಒಂದು. ಮತ್ತು ನಾನು ಮಾತಾಡುವಾಗ ನಿಜವಾಗ್ಲೂ ಸಡನ್ಲಿ ಒಬ್ಬೊಬ್ರು ಕಂಡುಹಿಡಿಯಲ್ಲ ನನ್ನನ್ನು. ಸಡನ್ನಾಗಿ ರಫಾಗಿ ಮಾತಾಡ್ತೀನಲ್ಲ, ಅವ್ರಿಗೆ ಭಯ ಆಗುತ್ತೆ, ಏನಪ್ಪ ಇಷ್ಟು ಗಟ್ಟಿ ಇದ್ದಾರೆ ಅವರು ಅಂತ ಕೆಲವೊಬ್ರು ನನ್ನ ಮಾತಾಡ್ಸಿದ್ದಾರೆ. ಆಮೇಲೆ ಇಲ್ಲ ಇವರು ಯಾವುದಕ್ಕೂ ಬಗ್ಗಲ್ಲ ಅನ್ನೋ ಥರನೂ ನೋಡ್ತಾರೆ. ಆಮೇಲೆ ಈ ಸಿಚುವೇಷನಲ್ಲಿ ಇದು ಇಷ್ಟು ಧೈರ್ಯವಾಗಿದ್ದೀರಾ ಅಂತಲೂ ನಂಗೆ ಧೈರ್ಯ ಹೇಳಿದ್ದಾರೆ ಎಷ್ಟೋ ಜನ. ಬಟ್ ಇರೋದೇ ವಾಯ್ಸ್ ಹಂಗೆ, ನನಗೆ ಏನೂ ಮಾಡೋಕ್ಕಾಗಲ್ಲ. ಮೊದಲಿಂದ ಗಟ್ಟಿಯಾಗಿ ಬದುಕ್ಬಿಟ್ಟಿದ್ದೀವಿ ಒಂದು. ಆಮೇಲೆ ವಾಯ್ಸ್ ಇರೋದು ಇದೇ ಥರ ರಫು. ಯಾರು ಏನು ಅಂದ್ಕೊಂಡ್ರು ನನ್ನ ದುರಂಕಾರ ಅಹಂಕಾರ ಇದೆ ಅಂತ ಏನು ಅಂದ್ಕೊಂಡ್ರು ಪರವಾಗಿಲ್ಲ. ಬಟ್ ನಾನು ಸ್ವಾಭಿಮಾನಿಯಾಗಿ ಬದುಕ್ತಾ ಇದ್ದೀನಿ, ಅದಕ್ಕೊಂದಕ್ಕೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಸೊ ಯಾರೇನು ಅಂದ್ಕೊಂಡ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನನ್ನ ಬಗ್ಗೆ ಏನಾದ್ರು ಬೈಕೊಳ್ಳೋದಿದ್ರೆ ನಾನು ಮುಂದೆನೇ ಬೈರಿ, ಯಾಕೆ ಹಿಂದೆ ಮುಂದೆ ಬೈಕೊಂಡು ಯಾಕೆ ಓಡಾಡ್ತೀರಾ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಕೆಲವೊಬ್ರು ಎಲ್ಲಿ ನೋಡಿದ್ರು ಬಟ್ಟೆ ಅದು ಇದು ಕೂಡಾಕೊಂಡು ಕೂತಿದ್ದೀನಿ, ಎಲ್ಲ ಕ್ಲೀನ್ ಮಾಡಿ ಇದಕ್ಕೆ ಒಂದಷ್ಟು ಜೋಡಿಸ್ತಾ ಇದೆ. ಪೂರ್ವಿಗೆಲ್ಲ ಜೋಡಿಸ್ತಾ ಇದ್ದೆ, ಅವನೆಲ್ಲ ಆಚೆ ಓಡೋಗ್ಬಿಟ್ಟವನೆ. ಇವಾಗ ಮನೆ ತುಂಬ ಇಟ್ಟಾಡ್ತಿದ್ದಾವೆ, ಇದರಿಂದನೇ ಇಲ್ಲಿ ಬರ್ತಾಯಿತ್ತು. ಇಲ್ಲಾಂದರೆ ಇದು ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ಇಲ್ಲಿ ಬರ್ತಾಯಿತ್ತು, ಏನೋ ಗೊತ್ತಾಗ್ತಾಯಿಲ್ಲ. ಆಮೇಲೆ ಇದು ಚಿಕ್ಕ ಮನೆ ಬೇರೆ ಒಂದು. ಆಮೇಲೆ ಇಲ್ಲಿರೋ ಸಾಮಾನುಗಳೆಲ್ಲ ಇಟ್ಕೊಳ್ಳೋಕ್ಕೂ ಜಾಗ ಇಲ್ಲ, ಎಲ್ಲ ಕೆಳಗಡೆ ಹಾಕಿರೋದ್ರಿಂದ ಇಲ್ಲಿ ಬಂದರೆ ಎಲ್ಲಿ ಹೋಗ್ತಿದೆ ಎಲ್ಲಿ ಬರ್ತಿದೆ ಅಂತಲೂ ಗೊತ್ತಾಗಲ್ಲ. ಆಮೇಲೆ ಕಿಟಕಿ ಬೇರೆ ಹತ್ರ ಇದೆಯಾ, ಎದುರ್ಕೊಂಡು ಬಂದುಬಿಡ್ತೈತೆ. ಆಮೇಲೆ ಅಲ್ಲೂ ಅಷ್ಟೇ ಬಾಗಿಲು ಹತ್ರ ಇದೆ. ಆಮೇಲೆ ಅಡುಗೆ ಮನೆ ಡೋರ್ಗಳು ತೆಗೆದ್ರೂ ಅಷ್ಟೇ, ಅಡುಗೆ ಮನೇಲಿ ಕಿಟಕಿ ಡೋರ್ಗಳು ತೆಗೆದ್ರೆ ಅದು ಓಡ್ ಬಂದುಬಿಡುತ್ತೆ ಅಲ್ಲೂ. ಸೊ ಹೆಂಗೆ ಬಂದಿದೆ, ನೈಟೇ ಬಂದಿದೆ ಒಟ್ಟಿನಲ್ಲಿ. ಯಾಕಂದರೆ ಅವತ್ತಿಂದ ಸೌಂಡು ಇರಲಿಲ್ಲ, ಏನೂ ಇಲ್ಲ. ಅವತ್ತಿಂದ ಬಂದಿದ್ದರೆ ನನಗೆ ನಿದ್ದೆಗಣ್ಣಲ್ಲಾದರೂ ಎಚ್ಚರಿಕೆ ಆಗಿಬಿಡುತ್ತೆ. ಸೊ ಯಾಕೆ ಅದು ಬಂದು ಇದು ಮಾಡಿದೆ ಅಂದರೆ, ಅದಕ್ಕೆ ಇಲ್ಲೆಲ್ಲ ಹೆಗಣಗಳೆಲ್ಲ ಓಡಾಡ್ತವೆ. ಅಲ್ಲಿ ಡೋರ್ ತೆಗೆದ್ರೆ ನೆನ್ನೆ ಏನು ಮಾಡಿದೆ, ನಮ್ಮ ಪೂರ್ವಿ ಪದೇ ಆಚೆ ಹೋಗೋದು ಬರೋದು ಮಾಡ್ತಾ ಇದ್ನಲ್ಲ, ಆ ಟೈಮಲ್ಲಿ ಎಲ್ಲೋ ಒಳಗಡೆ ಬಂದುಬಿಟ್ಟಿದೆ ಅಂತ ನಂಗೆ ಡೌಟು. ಯಾಕಂದರೆ ನಾನು ಡೋರ್ ತೆಗಿಯೋಲ್ಲ ಅಷ್ಟೊಂದು, ಯಾವಾಗಲೂ ಹಾಕೇ ಇರ್ತೀನಿ. ಆ ಟೈಮಲ್ಲಿ ಏನಾದರೂ ಆ ಕಡೆ ಈ ಕಡೆ ಎಲ್ಲ ಖಾಲಿ ಸೈಟ್ ಇದೆಯಲ್ಲ, ಅಲ್ಲೆಲ್ಲ ಇಲಿಗಳು ಹೆಗಣಗಳು ತುಂಬ ಇದ್ದಾವೆ. ಅದರಿಂದ ಏನಾದರೂ ಬಂದ್ಬಿಡ್ತೋ ಏನೋ ಒಳಗಡೆ, ನನಗೂ ಅದು ಗೊತ್ತಾಗಿಲ್ಲ. ಬಟ್ ಬೆಳಗ್ಗೆ ಹೆಂಗೆ ಗೊತ್ತಾಯಿತು ಅಂದರೆ, ಅದು ಅಕ್ಕಿ ಚೀಲದೊಳಗಡೆ ಸೌಂಡ್ ಮಾಡ್ತಾಯಿತ್ತು, ಅದರಿಂದ ಗೊತ್ತಾಯ್ತು ನನಗೆ ಇಲಿ ಬಂದಿರ್ಬೋದು. ಯಾಕಂದರೆ ಇಷ್ಟೊಂದು ಸೌಂಡು ಯಾವುದೂ ಮಾಡಲ್ಲ. ಜಿಲ್ಲೆಯಾದ್ರೆ ಸ್ವಲ್ಪ ಸೌಂಡ್ ಮಾಡುತ್ತೆ, ಕವರ್ಗಳು ಸೌಂಡ್ ಮಾಡುತ್ತೆ ಅಷ್ಟೇ. ಅದಕ್ಕೇನು ಚೀಲ ಕಡಿಯೋ ಅಂತ ಇದಿರಲ್ವಲ್ಲ. ಸೊ ಇಲ್ಲಿನೇ ಇರೋದು ಅಂತ ನಂಗೆ ಆಮೇಲೆ ಕನ್ಫರ್ಮ್ ಆಗಿಬಿಡ್ತು. ಆಮೇಲೆ ಕಾಲು ಕಚ್ಚಿರೋದು ನೋಡ್ಬಿಟ್ಟು ಗೊತ್ತಾಯಿತು. ಸೊ ಇಲ್ಲಿನೇ ಇರುತ್ತೆ ಅಂತ ನನಗೆ ಕನ್ಫರ್ಮ್ ಆಗಿದೆ. ಒಂದಷ್ಟು ರಾಖಿ ಇದೆಲ್ಲ ತಗೊಂಡು ಹೋದ್ರು, ಬಂದು ಒಬ್ಬರು 3 ಜನ ಬಂದಿದ್ರು. ಆ್ಯಕ್ಚುಲಿ ಮಲ್ಕೊಂಬಿಟ್ಟಿದ್ದೀನಿ ಪೂರ್ತಿ, ಯಾಕಂದರೆ ಯಾಕೋ ಬಾಡಿ ತುಂಬ ಪೇನ್ ಆಗ್ತಿತ್ತು. ಬಾಡಿ ಪೇನ್ ಅನ್ನೋದಕ್ಕಿಂತ ಬ್ಯಾಕ್ ಪೇನ್ ಸಖತ್ತಾಗ್ತಾಯಿತ್ತು. ಸೊ ಅದನ್ನು ಮಲ್ಕೊಂಬಿಟ್ಟಿದೆ. ಅವ್ರಿಗೆ ಮೊದಲೇ ವಾಯ್ಸ್ ರೆಕಾರ್ಡ್ ಹಾಕ್ಬಿಟ್ಟಿದೆ ನೋಡಿ. ಬಂದರೆ ಈ ಥರ ಮಲ್ಕೊಂಬಿಟ್ಟಿರ್ತೀನಿ, ಸೈಲೆಂಟ್ ಹಾಕ್ಬಿಟ್ಟಿರ್ತೀನಿ ಫೋನು. ಬಂದರೆ ಮನೆ ಕರೆಕ್ಟಾಗಿ ಹುಡ್ಕೊಂಡು ಬನ್ನಿ ಅಂತ ಹೇಳಿದ್ದೆ, ಅವರೇ ಹುಡ್ಕೊಂಡು ಬಂದು ಬಾಗಿಲು ತರ್ತಾ ಇದ್ದಾರೆ. ಆಮೇಲೆ ಅವರೇ ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ನಮ್ಮ ಪೂರ್ವಿ ಆಟ ಆಡ್ತಾಯಿದ್ನೋ ಏನೋ ಗೊತ್ತಿಲ್ಲ, ಅವರೇ ಒಳಗಡೆ ಬಂದು ಮಾತಾಡಿಸಿ ಸ್ವಲ್ಪ ನೋಡಿ ಮೆಟೀರಿಯಲ್ ಎಲ್ಲ ಒಂಚೂರು ತಗೊಂಡು ಹೋದರು. ಎಲ್ಲ ಹಬ್ಬದ ದಿನ ಎದ್ದು ಪೂಜೆ ಮಾಡ್ತಾರೆ. ನಾನು
ಮಲ್ಕೊಂಡಿದ್ದೀನಿ. ನನ್ನ ಸಿಚುವೇಶನ್ ಹಂಗೈತೆ. ನಿನ್ನೆ ರಾತ್ರಿ 3 ಗಂಟೆ ಆಗ್ಬಿಡ್ತು. ಎಲ್ಲ ಕೆಲಸ ಮಾಡಿಬಿಟ್ಟು ವೀಡಿಯೋ ಎಡಿಟಿಂಗ್ ಮಾಡಿಬಿಟ್ಟು ಮಲಗೋ ಹೊತ್ತಿಗೆ. ಸೊ ನನ್ನ ಪರಿಸ್ಥಿತಿನೂ ಬೇರೆ ಥರ ಐತೆ. ನಾರ್ಮಲ್ ಆಗಿದ್ದೀವಿ ನಾವು ಮಲ್ಕೋತಿದ್ವಾ, ಏನು ಮಾಡೋಕ್ಕಾಗಲ್ಲ. ಸಿಚುವೇಶನ್ ಆ ಥರ ಆಗಿದೆ. ಎಲ್ಲನೂ ನಿಭಾಯಿಸ್ಕೊಂಡು ಬದುಕಬೇಕಷ್ಟೇ ಇರೋ ಅಷ್ಟು ದಿನ. ಯಾವ ಹಬ್ಬ ವಾರ ಅನ್ನೋದಕ್ಕಿಂತ ನಮ್ಮ ಆರೋಗ್ಯನ ನಾವು ಬದುಕಿರೋದು ಇಂಪಾರ್ಟೆಂಟ. ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ, ನಾವು ಹೆಂಗೆ ಬದುಕ್ತಿದ್ದೀವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ಏನೂ ಮಾಡೋಕ್ಕಾಗೋದಿಲ್ಲ. ಯಾಕೋ ಹೊಟ್ಟೆ ಸಿತಾಯಿತು, ಸ್ವಲ್ಪ ಕಾಫಿ ಮಾಡ್ಕೊಂಡಿದ್ದೀನಿ. ಮತ್ತು ನೆನ್ನೆ ಒಬ್ಬರು ನುಗ್ಗೆ ಸೊಪ್ಪು ಕೊಟ್ಟಿದ್ರು, ಅದು ನೆನ್ನೆ ಬೇಯಿಸೋಕ್ಕಾಗಿಲ್ಲ. ಬರೀ ನುಗ್ಗೆ ಸೊಪ್ಪು ಬೇಯಿಸ್ಬಿಟ್ಟು ಮುದ್ದೆಗೆ ಮಾಡ್ಕೊಳ್ಳೋಣ ಅಂತ, ಗ್ಯಾಸ್ ಕ್ಲೀನ್ ಮಾಡೋಣ ಅಂತ ನೆನ್ನೆಯಿಂದ ಅನ್ಕೋತಾ ಇದ್ದೀನಿ. ಮಾಡೋಕ್ಕೆ ಆಗಿಲ್ಲ. ಎಲ್ಲ ಎತ್ಬಿಟ್ಟು ಕ್ಲೀನ್ ಮಾಡೋಣ ಅಂತ. ಅಯ್ಯೋ ಏನು ಮಾಡಲಿ, ಕೆಲಸಗಳು ಮಾಡೋಕ್ಕಾಗ್ತಿಲ್ಲ. ಮಲ್ಕೋಬೇಕು, ರೆಸ್ಟ್ ಮಾಡಬೇಕು. ಮಧ್ಯಾಹ್ನ ಮಲಗಿದಾಗ ಮಧ್ಯೆ ಮಾತ್ರ ನಾನು ಮಲಗಿದ್ದೀನಿ. ಪೂರ್ತಿ ಅದು ಇದು ಬಟ್ಟೆ ರಗ್ಗು ಎಲ್ಲ ಹಾಕೊಂಡು ನಾನು ಅಂತಲೇ ಗೊತ್ತಾಗ್ತಿಲ್ಲ ಯಾರಿಗೂ. ಮಲಗಿರೋದೇ ಗೊತ್ತಾಗ್ತಿಲ್ಲ ನಾನು ಇದ್ದೀನಿ ಅಂತ. ಸೊ ಎಲ್ಲ ಬಂದು ಹುಡುಕ್ತಾ ಇದ್ದಾರೆ ಎಲ್ಲಿದ್ದೀನಿ ಅಂತ. ಇಲ್ಲ ಅಂದ್ಕೊಂಡು ಕೆಲವೊಬ್ರು ಹೋಗ್ತಾ ಇದ್ದಾರೆ, ಹಂಗಾಗ್ಬಿಟ್ಟಿತ್ತು. ಸೊ ಆಮೇಲೆ ಇವಾಗ ಒಂದಷ್ಟು ಎತ್ಬಿಟ್ಟು ಅದರೊಳಗೆ ಜೋಡಿಸಿದ್ದೀನಿ. ಇವಾಗ ಅದನ್ನು ಆ ಕಡೆ ಸೈಡಿಗೆ ಜರುಗಿಸಿ ಇಲ್ಲಿ ಓಡ್ಸೋಕತ್ತೆ. ಇವತ್ತಂತೂ ಆಗೋಲ್ಲ, ಯಾಕಂದ್ರೆ ಇವತ್ತು ಹಬ್ಬ ಇರೋದ್ರಿಂದ ಯಾರೂ ಬರೋಲ್ಲ. ನಾಳೆ ಬರ್ತೀವಿ ಅಂತ ಹೇಳಿದ್ದಾರೆ, ನೋಡಬೇಕು. ಇನ್ನೊಂದಷ್ಟು ಎತ್ತುತ್ತಾ ಇದ್ದೀನಿ. ಏನು ಎತ್ತುದ್ರು ಏನು ಕಮ್ಮಿನೇ ಆಗ್ತಾಯಿಲ್ಲಪ್ಪ, ಎಲ್ಲ ಅಲ್ಲಲ್ಲೇ ಉಳ್ಕೊತೈತೆ. ಇದೊಂದು ಬಾಕ್ಸ್ ಪೀಸ್ಗಳು, ಇವನ್ನೆಲ್ಲ ಖಾಲಿ ಮಾಡಿ ಬಿಸಾಕ್ತೆ ಬಾಕ್ಸ್ಗಳನ್ನ. ಇನ್ನೂ ಕೆಲವೊಂದು ಇದ್ದಾವೆ, ಇವನ್ನೆಲ್ಲ ಜೋಡಿಸ್ದೆ. ಒಂದಷ್ಟಲ್ಲಿ ಇದ್ದಿದ್ದು ಐಟಮ್ಸ್ ಎಲ್ಲ ತಗೊಂಡ್ಬಂದು ಮುದ್ದೆ ಜೊತೆಗೆ ನುಗ್ಗೆ ಸೊಪ್ಪು ಬೇಯಿಸಿದ್ದೀನಿ. ಸೊ ಇದು ಮಾಮೂಲಿ ಕಲ್ಸ್ಕೊಳ್ಳೋಕ್ಕೆಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಪೂವಿಗೆ ರಸ ಮಾಡಿಕೊಟ್ಟಿದ್ದೀನಿ ರೈಸ್ಗೆ. ತಿನ್ನೋಗೋ, ಫ್ಯಾನ್ ಕಮ್ಮಿ ಮಾಡ್ದ. ಇಲ್ಲಿ ಬಂದಿದೆಯಲ್ಲ, ಟೊಮೊಟೊ ಇಟ್ಟಿದ್ದೀನಿ. ಇವಾಗ ನೋಡೋಣ, ಅಲ್ಲಿ ಕಾಲ ಹತ್ರ ಇಟ್ಟಿರ್ತೀನಿ. ಸಿಕ್ಕಾಕೊಂಡ್ರೆ ಓಕೆ, ಸಿಗಲಿಲ್ಲ ಅಂದರೆ ನಾಳೆಗೆ ಅದಕ್ಕೆ ಏನಾರು ಒಂದು ಮಾಡೋಣ. ಅಕ್ಕಿ ಚೀಲದ ಹತ್ರ ಬಂದೇ ಬರುತ್ತೆ ಅಂತ ಗೊತ್ತು, ಅದಕ್ಕೆ ಇಲ್ಲೇ ಇಟ್ಟಿದ್ದೀನಿ. ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಕಾಲು ಚೀಲ ಹಾಕಿದ್ದೀನಿ. ಮತ್ತು ಶೂ ತಂದು ಇಟ್ಕೊಂಡಿದ್ದೀನಿ. ಶೂ ಹಾಕ್ಬಿಟ್ಟು ಪ್ಯಾಕಿಂಗ್ ಮಾಡೋಣ ಅಂತ. ಇದು ನೆನ್ನೆ ಕಚ್ಚಿರೋದು ರಾತ್ರಿ. ಇವತ್ತೇನಾದ್ರು ಕಚ್ಬಿಟ್ರೆ ಅಂತ ಭಯ ಆಗ್ತಿದೆ ಅದಕ್ಕೆ. ಮತ್ತು ಈ ಗಾಯ ಸ್ವಲ್ಪ ವಾಸಿಗೆ ಬಂದಿದೆ, ರೆಡ್ನೆಸ್ ಎಲ್ಲ ಕಮ್ಮಿ ಆಗಿದೆ. ಮತ್ತು ಕ್ಲೀನಾಗಿ ಬ್ಯಾಂಡೇಜ್ ಮಾಡಿದ್ದೀನಿ. ಬ್ಯಾಂಡೇಜ್ ಮಾಡಿದ್ರೆ ಅದು ಬೇಗ ವಾಸಿ ಆಗುತ್ತೆ. ಸೊ ಅದರಿಂದ